ಗುಡ್ ಮಾರ್ನಿಂಗ್ ಕರ್ನಾಟಕ. ದಿನದ ಪ್ರಮುಖ ಸುದ್ದಿಗಳು, ಅಪ್ಡೇಟ್ಸ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಸುದ್ದಿಗಳ ಜೊತೆಗೆ ಚುನಾವಣಾ ರಾಜಕೀಯದ ಕಂಪ್ಲೀಟ್ ವಿಶ್ಲೇಷಣೆ, ಹೀಗೆ ಎಲ್ಲ ಪ್ರಮುಖ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಗೆ ಸ್ವಾಗತ. ನಾನು ಶ್ರುತಿರಾಜ್. ಹಾಗಾದ್ರೆ ಇವತ್ತಿನ ದಿನದ ಮೊದಲ ಬ್ರೇಕಿಂಗ್ ಸುದ್ದಿ ಯಾವುದು, ಪ್ರಮುಖ ಬೆಳವಣಿಗೆ ಯಾವುದು ಅಂತ ನೋಡೋದಾದ್ರೆ, ಸವದಿಯ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಅಥಣಿಯ ಬಿಜೆಪಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಇದೀಗ ಸವದಿ ಅವರು ರೆಬಲ್ ಆಗಿದ್ದಾರೆ, ಸಿಡಿದಿದ್ದಾರೆ. ಇವತ್ತು ಬಿಜೆಪಿಗೆ ಆಲ್ಮೋಸ್ಟ್ ಗುಡ್ ಬೈ ಹೇಳ್ತೀನಿ ಅಂತ ಕೂಡ ಹೇಳಿದ್ದಾರೆ ಬಹಿರಂಗವಾಗಿ. ಲಕ್ಷ್ಮಣ್ ಸವದಿ ಅವರು ತಮ್ಮ ಪರಿಷತ್ ಹಾಗೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ಇವತ್ತೇ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ನಿನ್ನೆ ಅನೌನ್ಸ್ ಮಾಡಿದ್ದಾರೆ. ಹಾಗಾದ್ರೆ ಮುಂದಿನ ನಡೆ ಏನು? ಕಾಂಗ್ರೆಸ್ ಸೇರ್ತಾರಾ ಅಥವಾ ಜೆಡಿಎಸ್ ಜೊತೆ ಸೇರ್ತಾರಾ ಅಂತ ಹೇಳಿ ತನ್ನ ಕಾರ್ಯಕರ್ತರ ಜೊತೆ, ತನ್ನ ಬೆಂಬಲಿಗರ ಜೊತೆ ಅವರು ಚರ್ಚೆಯನ್ನ ನಡೆಸ್ತಾರೆ. ಸೊ ಕಾಂಗ್ರೆಸ್ ಸೇರುವಂತೆ ಸವದಿ ಅಭಿಮಾನಿಗಳು ಒಂದ್ ಕಡೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ಕೊಳ್ಳೋದು ಬಹುತೇಕವಾಗಿ ಖಚಿತ ಆಗ್ತಾ ಇದೆ. ಸೊ ಎಲ್ಲವೂ ಕೂಡ ಒಪ್ಪಿತ ಆದ್ರೆ ಏಪ್ರಿಲ್ 16ನೇ ತಾರೀಕು ಕಾಂಗ್ರೆಸ್ನ ಸೇರ್ಪಡೆಗೆ ಮುಹೂರ್ತ ಫಿಕ್ಸ್ ಆಗುತ್ತೆ. ಕಾಂಗ್ರೆಸ್ ಸೇರುವ ಮುನ್ನ ಕೆಲವೊಂದಿಷ್ಟು ಷರತ್ತುಗಳನ್ನ ಸವದಿಯವರು ಹಾಕಿದ್ದಾರೆ. ಕಂಡೀಷನ್ಸ್ ಗಳಿಗೆ ಕಾಂಗ್ರೆಸ್ ಓಕೆ ಅಂದ್ರೆ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಸವದಿ ಅವರು ಕಾಂಗ್ರೆಸ್ ಅನ್ನ ಸೇರ್ಪಡೆಗೊಳ್ತಾರೆ. ಸೊ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಲಕ್ಷ್ಮಣ್ ಸವದಿ ಅವರು ಆಗಮಿಸಿದ್ದಾರೆ. ಸಾಕಷ್ಟು ರೀತಿಯಾದಂತಹ ಚರ್ಚೆಗಳನ್ನ ಕೂಡ ನಡೆಸಲಿಕ್ಕಿದ್ದಾರೆ. ಸೊ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ಹಾಗೆ ಪರಿಷತ್ನ ಸದಸ್ಯತ್ವಕ್ಕೆ ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಜನ ಅವರ ಬೆಂಬಲಿಗರ ಸಲಹೆಯ ಮೇರೆಗೆ ಕಾಂಗ್ರೆಸ್ ನಾಯಕರ ಜೊತೆ ಚರ್ಚೆಯನ್ನು ಕೂಡ ನಡೆಸ್ತಾರೆ. ಕಾಂಗ್ರೆಸ್ನವರಿಗೆ ಸುಮ್ಮನೆ ಸೇರ್ಕೊಳ್ಳೋದಿಲ್ಲ, ಕೆಲವೊಂದಿಷ್ಟು ಇಲ್ಲಿ ವಿಚಾರಗಳನ್ನ ಹೇಳಿ ಪರ್ಮಿಷನ್ ಅನ್ನ ತೆಗೆದುಕೊಂಡು ಸೊ ಅದಾದ ಮೇಲೆ ಷರತ್ತುಗಳಿಗೆ ಒಪ್ಪಿಗೆ ಕೊಟ್ರೆ ಕಾಂಗ್ರೆಸ್ ಅನ್ನ ಅಧಿಕೃತವಾಗಿ ಸೇರ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕು ಯಾವ್ಯಾವ ರೀತಿಯಾಗಿ ಕಾಂಗ್ರೆಸ್ನವರು ಒಪ್ಕೊಳ್ತಾರ ಈ ಷರತ್ತುಗಳಿಗೆ, ಏನಾಗುತ್ತೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಿಕ್ಕೋಡಿಯ ಪ್ರತಿನಿಧಿ ಲೋಹಿತ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಹಿತ್, ಈಗ ಲಕ್ಷ್ಮಣ್ ಸವದಿಯ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿಗಿಂದ ಹೊರಗಡೆ ಬಂದಿದ್ದಾರೆ, ಇವತ್ತು ಆಲ್ಮೋಸ್ಟ್ ರಿಸೈನ್ ಮಾಡ್ತಾರೆ. ಬಟ್ ಮುಂದಿನ ನಡೆ ಏನು? ಕಾಂಗ್ರೆಸ್ ಜೆಡಿಎಸ್ ನ ಅಂತ ಎರಡು ಆಪ್ಷನ್ಗಳಿದೆ. ಆಲ್ಮೋಸ್ಟ್ ಕಾಂಗ್ರೆಸ್ ಕಡೆಗೆ ಅವರ ಚಿತ್ತ ಇದೆ ಅಂತ ಹೇಳಿ ಕೆಲವೊಂದಿಷ್ಟು ಷರತ್ತುಗಳನ್ನ ಹಾಕಿ ಆ ನಂತರ ನಾನು ಮುಂದೆ ಮೂವ್ ಆಗ್ತೀನಿ ಅಂತ ಹೇಳಿ. ಸೊ ಅವರ ಸ್ಟ್ರಾಟಜಿ ಏನು ಸವದಿ ಅವರದು ಸದ್ಯಕ್ಕೆ? ಶ್ರುತಿ, ಏನಂತಂದ್ರೆ ಈಗಾಗಲೇ ಇವತ್ತು ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಲಕ್ಷ್ಮಣ್ ಸವದಿ ಅವರು. ಇಂದು ಏನಂತಾರೆ ಮಧ್ಯಾಹ್ನದ ಒಳಗಾಗಿ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ, ಅದ್ರ ಜೊತೆಗೇನೆ ಪರಿಷತ್ ಸ್ಥಾನಕ್ಕೂ ಕೂಡ ಇವತ್ತು ರಾಜೀನಾಮೆಯನ್ನ ಸಲ್ಲಿಸ್ತಾರೆ. ಅವರು ರಾಜೀನಾಮೆ ಸಲ್ಲಿಸಿದ ನಂತರ ಮಧ್ಯಾಹ್ನದ ಬಳಿಕ ಒಂದಷ್ಟು ನಾಯಕರ ಜೊತೆ ಈಗಾಗಲೇ ಅವ್ರದ ಮೀಟಿಂಗ್ ಒಂದು ಕೂಡ ಫಿಕ್ಸ್ ಆಗಿದೆ. ಮೊದಲು ಕಾಂಗ್ರೆಸ್ ನಾಯಕರ ಜೊತೆಗೆ ಒಂದಷ್ಟು ಸಭೆಗಳನ್ನ ಮಾಡಿ ಅಲ್ಲಿ ಒಂದಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಮುಂದಿನ ರೀತಿಯಲ್ಲಿ ಯಾವ ರೀತಿ ಅಂದ್ರೆ ನಾನು ಬರೋದಾದ್ರೆ ನನ್ನ ಒಂದಷ್ಟು ಕಂಡೀಷನ್ಗಳಿದಾವೆ, ಆ ಕಂಡೀಷನ್ಗೆ ಕಾಂಗ್ರೆಸ್ನವರು ಒಪ್ಕೋಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಮೀಟಿಂಗ್ ಗಳಾಗುತ್ತೆ. ಅದಾದ ಬಳಿಕ ನಿನ್ನೆ ಕುಮಾರಸ್ವಾಮಿ ಅವರು ಕೂಡ ಫೋನ್ ಮಾಡಿ ಸುಮಾರು ಅರ್ಧ ಗಂಟೆಗಳವರೆಗೆ ಲಕ್ಷ್ಮಣ್ ಸವದಿ ಜೊತೆಗೆ ಚರ್ಚೆಯನ್ನು ನಡೆಸಿದ್ದಾರೆ. ಮುಂದಿನ ಭವಿಷ್ಯ ಯಾವ ರೀತಿ ಇರಬೇಕು, ನಿಮಗೆ ಜೆಡಿಎಸ್ ಪಕ್ಷಕ್ಕೆ ಕೂಡ ಅವರು ಆಹ್ವಾನ ಕೊಟ್ಟಿದ್ದಾರೆ. ಮುಕ್ತ ಆಹ್ವಾನ ಇದೆ, ಜೆಡಿಎಸ್ ಪಕ್ಷಕ್ಕೆ ಬಂದ್ರೆ ನಿಮ್ಗೆ ಯಾವೆಲ್ಲ ಗೌರವಗಳನ್ನ ನಾವು ಕೊಡ್ತೀವಿ, ಯಾವೆಲ್ಲ ಲಾಭಗಳು ನಿಮ್ಗೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಫೋನ್ ಮಾಡಿ ಚರ್ಚೆ ಮಾಡಿದ್ದಾರೆ. ಸೊ ಇವತ್ತು ಅವರು ನಿನ್ನೆ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದು ಇಷ್ಟೇ, ನಾನು ಬೆಂಗಳೂರಿಗೆ ಬರ್ತಾ ಇದ್ದೀನಿ, ಅಲ್ಲೇ ಒಂದಷ್ಟು ಚರ್ಚೆಗಳನ್ನ ಮಾಡೋಣ ಅನ್ನುವಂತ ಮೂಲಕ ಒಂದು ಫೋನ್ ಅನ್ನ ಕಟ್ ಮಾಡಿದ್ರು. ಸೊ ಸುದೀರ್ಘವಾಗಿ ಕೂಡ ಅಲ್ಲಿ ಚರ್ಚೆ ಆಗಿದೆ. ಸೊ ಇಲ್ಲಿ ಪ್ರಮುಖವಾಗಿ ಏನಂದ್ರೆ ಲಕ್ಷ್ಮಣ್ ಸವದಿಯವರ ಚಿತ್ತ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಹತ್ತ ಇದೆ ಅಂತಾನೆ ಹೇಳ್ಬಹುದಾಗತ್ತೆ. ಸುಮಾರು ನಿನ್ನೆ ಏನೊಂದು 20 ಸಾವಿರ ಕಾರ್ಯಕರ್ತರು ಹೆಚ್ಚುಗೊಂಡು ಕಾರ್ಯಕರ್ತರು ಬಂದಿದ್ರು. ಕಾರ್ಯಕರ್ತರನ್ನ ಕೂಡಿಸಿ ಒಂದು ಮೀಟಿಂಗ್ ಅನ್ನ ಮಾಡಿದ್ರು. ಆ ಮೀಟಿಂಗ್ಗೂ ಮುಂಚೆ ಏನು ಕ್ಷೇತ್ರದ ಪ್ರಮುಖ ನಾಯಕರಿದ್ದಾರೆ, ಆ ನಾಯಕರ ಜೊತೆ ಕೂಡ ಒಂದು ಸಭೆಯನ್ನ ಮಾಡಿದ್ರು. ಆ ಒಂದು ಸಭೆಯಲ್ಲಿ ಎಲ್ಲರೂ ಕೂಡ ಹೇಳಿದ್ದು ಇಷ್ಟೇ, ನೀವು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ಬೇಕು, ಕಾಂಗ್ರೆಸ್ಗೆ ಸೇರ್ಪಡೆ ಆದ್ರೆ ಮುಂದಿನ ದಿನಗಳಲ್ಲಿ ಒಂದು ಭವಿಷ್ಯ ಚೆನ್ನಾಗಿ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ. ಸೊ ಆ ನಿಟ್ಟಿನಲ್ಲಿ ಕೂಡ ಇವತ್ತು ಸಾಕಷ್ಟು ಚರ್ಚೆಗಳಾಗತ್ತೆ. ಚರ್ಚೆಗಳಾದು ಎಲ್ಲವೂ ಕೂಡ ಇವರು ಕಂಡೀಷನ್ಗೆ ಒಪ್ಪಿದ್ದೇ ಆದಲ್ಲೇ ಬೇಬಿ 16ನೇ ತಾರೀಕಿಗೆ ಅಷ್ಟೊತ್ತಿಗೆ ಒಂದು ಸೇರ್ಪಡೆ ಕಾರ್ಯಕ್ರಮ ಕೂಡ ಇಲ್ಲಿ ನಡೆಯುತ್ತೆ. ಓಕೆ ಲೋಹಿತ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಇದು ಸವದಿ ಅವರ